Welcome back to our channel. So KCET paper on MCQ questions on higher education system in India. So either related MCQ questions and previous year questions along with some additional questions and ಈ ವಿಡಿಯೋದೊಳಗೆ ಡಿಸ್ಕಸ್ ಮಾಡ್ತಾ ಹೋಗುತ್ತೇನೆ. ಸೊ ಇನ್ನು ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಕ್ವೆಶ್ಚನ್ ನೋಡೋಣ. Swayam is a platform for options online education, that is MOOCs, teacher recruitment, university accreditation and research funding ಅಂತಿದೆ. So Swayam is a platform. Swayam ಯಾವುದೊಂದು ಪ್ಲಾಟ್ಫಾರ್ಮ್ ಅಂತ ಕೇಳಿದರೆ, ಸೊ ಹಿಯರ್ ದ ರೈಟ್ ಆನ್ಸರ್ ಆಪ್ಷನ್ ಎ. ಇದು ಸ್ವಯಂ ಅನ್ನೋದು ಒಂದು ಆನ್ಲೈನ್ ಎಜುಕೇಶನ್ ಪ್ಲಾಟ್ಫಾರ್ಮ್. ಇಟ್ ಪ್ರೊವೈಡ್ಸ್ ದಿ ಯಾರಿಗೆ ಇಂಡಿಯಾದೊಳಗೆ ಕಲಿಯೋರಿಗೆ ಒಂದು ಆನ್ಲೈನ್ ಎಜುಕೇಶನ್ ನೀಡ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇದು. ಸೊ ನೆಕ್ಸ್ಟ್ ಕ್ವಶನ್. ಸ್ವಯಂ ವಾಸ್ ಲಾಂಚ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ ದಿ ಇಯರ್. ಸೊ ಸ್ವಯಂ ಇದು ಇಟ್ ಇಸ್ ಅ ಆನ್ಲೈನ್ ಪ್ಲಾಟ್ಫಾರ್ಮ್. ಇದು ಯಾವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ ಮಾಡ್ತು ಯಾವಾಗ ಅಂತ ಕೇಳಿದ್ರೆ, ಸ್ವಯಂ ಲಾಂಚ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ ದಿ ಇಯರ್ ಅಂತ ಕೇಳಿದ್ರೆ 2012 ಇದೆ, 15 ಇದೆ, 17 ಇದೆ, 19 ಇದೆ. ಸೊ ಸ್ವಯಂ ಲಾಂಚ್ ಆಗಿದ್ದು 2017 ಅಲ್ಲಿ ಸ್ವಯಂ ಲಾಂಚ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್. ವಿಚ್ ಮಿನಿಸ್ಟ್ರಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸ್ವಯಂ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಏನಂತಂದ್ರೆ ಯಾವೊಂದು ಮಿನಿಸ್ಟ್ರಿ ಅಂದ್ರೆ ವಿಚ್ ಮಿನಿಸ್ಟ್ರಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸ್ವಯಂ. ಸೊ ಮಿನಿಸ್ಟ್ರಿ ಆಫ್ IT ಇದೆ, ಮಿನಿಸ್ಟ್ರಿ ಆಫ್ ಎಜುಕೇಶನ್, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂತಿದೆ. ಸೊ ಸ್ವಯಂ ಅನ್ನ ರೆಸ್ಪಾನ್ಸಿಬಲ್ ತಗೊಳ್ಳೋದು ಯಾವುದಂದ್ರೆ ಅದು ಆಪ್ಷನ್ ಬಿ, ಮಿನಿಸ್ಟ್ರಿ ಆಫ್ ಎಜುಕೇಶನ್. ದಟ್ ಈಸ್ ಮಿನಿಸ್ಟ್ರಿ which ministry is responsible for Swayam andre adu that is Ministry of Education. So next question. How many quadrants does Swayam course structure have? So Swayam course ಎಷ್ಟು ಕ್ವಾಡ್ರಂಟ್ಸ್ ಸ್ವಯಂ ಕೋರ್ಸ್ ಸ್ಟ್ರಕ್ಚರ್ ಎಷ್ಟು ಕ್ವಾಡ್ರಂಟ್ಸ್ ಅನ್ನು ಹೊಂದಿದೆ ಅಂತ ಹೇಳಿದ್ರೆ, ಸೊ 2, 3, 4, 5 ಅಂತಿದೆ. ಹಿಯರ್ ದ ರೈಟ್ ಆನ್ಸರ್ ಆಪ್ಷನ್ 4. ಸೊ ಅವು 4 ಯಾವಂದ್ರೆ ಸ್ವಯಂ ಹ್ಯಾಸ್ ಅ 4 ಕಾಂಪೋನೆಂಟ್ಸ್. ಅದರಿಂದ ಫಸ್ಟ್ ಒನ್ ವಿಡಿಯೋ ಲೆಕ್ಚರ್ಸ್ ಇದೆ, ರೀಡಿಂಗ್ ಮಟೀರಿಯಲ್ ಇದೆ, ಸೆಲ್ಫ್ ಅಸೆಸ್ಮೆಂಟ್ ಇದೆ, ನೆಕ್ಸ್ಟ್ ಡಿಸ್ಕಷನ್ ಫೋರಮ್. ಸೊ ಸ್ವಯಂ ಕೋರ್ಸ್ ಸ್ಟ್ರಕ್ಚರ್ ಹ್ಯಾವ್ 4 ಕಾಂಪೋನೆಂಟ್ಸ್, ದಟ್ ಈಸ್ ವಿಡಿಯೋ ಲೆಕ್ಚರ್ಸ್, ರೀಡಿಂಗ್ ಮಟೀರಿಯಲ್ಸ್, self assessment and discussion forum. These are the 4 quadrants of Swayam course. So next, credit transfer for Swayam courses is approved by, so AICTE, NCTE ಇದೆ, UGC ಇದೆ, NAC ಇದೆ. So Swayam course is approved by UGC ಅಂತ ಹೇಳ್ಬೋದು. So next question. Who appoints the Vice Chancellor of Central University in India? So ಸೆಂಟ್ರಲ್ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ದಟ್ ಈಸ್ VC ಅನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಕೇಳಿದ್ರೆ, ಸ್ಟೇಟ್ ಗೌರ್ಮೆಂಟ್ ಮಾಡ್ತದೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದೆ, ಗವರ್ನರ್ ಆಫ್ ದಿ ಸ್ಟೇಟ್ ಇದೆ, UGC ಚೇರ್ಮನ್ ಇದೆ. ಸೊ ಈ ಸೆಂಟ್ರಲ್ ಯೂನಿವರ್ಸಿಟಿ ಇರ್ತಕ್ಕಂಥ ಇನ್ನು ಇಂಡಿಯಾದೊಳಗೆ ಸೆಂಟ್ರಲ್ ಯೂನಿವರ್ಸಿಟಿ ಒಳಗೆ VC ದಟ್ ಈಸ್ ವೈಸ್ ಚಾನ್ಸಲರ್ನ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವೆಶ್ಚನ್. The Right to Education Act RTE was enacted in the year. Right to Education Act ಯಾವಾಗ ಜಾರಿಗೆ ಬಂತು ಅಂತ ಕೇಳಿದ್ರೆ, ಸೊ enacted in the year ಅಂತ ಕೇಳಿದ್ರೆ, ಸೊ 2005, 2009, 2012 and 14 ಇದೆ. ಸೊ that is RTE was enacted in the year 2009 is the right answer. So next question. The concept of MOOCs in India is implemented through. The concept of MOOCs in India is implemented through Swayam, NAC, AICTE and last option B, NIRF. So MOOCs in India is implemented through Swayam is the right answer. So next question. The National Institutional Ranking Framework NIRF. So this is very important. So KCET 2000
ಕೆಸೆಟ್ ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ ಇದರ ಫುಲ್ ಫಾರ್ಮ್ NIRF ಫುಲ್ ಫಾರ್ಮ್ ಕೂಡ ಕೇಳಿದರೆ ವಾಸ್ ಲಾಂಚ್ಡ್ ಇನ್ ದಿ ಇಯರ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಯಾವಾಗ ಲಾಂಚ್ ಆಯ್ತು ಅಂತ ಯಾವ ಇಯರ್ ಒಳಗೆ ಲಾಂಚ್ ಆಗಿದೆ ಅಂತ ಕೇಳಿದ್ರೆ ಸೊ 2012 ಇದೆ 2015 ಇದೆ 2017 ಇದೆ 2019 so here the right answer option D. So next question, university news, this is very important exam point of view. University news is a weekly journal published by UGC, AIU, and next NAAC antide MHRD anta. Here the right answer option B, AIU, that is Association of Indian Universities. So next question, the responsibility of higher education in India lies with central government, state and central governments, and private university. So this is also KSET 2017 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೊ ರೆಸ್ಪಾನ್ಸಿಬಿಲಿಟಿ ಆಫ್ ಹೈಯರ್ ಎಜುಕೇಶನ್ ಇನ್ ಇಂಡಿಯಾ ಅಂದ್ರೆ ಅದು ಆಪ್ಷನ್ ಸಿ, ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್. ಸೊ ನೆಕ್ಸ್ಟ್ ಕ್ವಶನ್, UGC stands for, this is very important, UGC stands for University Grant Commission, Union Government Council, Unified Grant Committee, and option D, University Governing Council ಅಂತಿದೆ. So UGC full form ಒಂದು University Grant Commission, that is option A is the right answer. So next question, AICT regulates education in the field of, so this is very important for, again this is very important, medical, agriculture, technical and management, arts. So AICT is related to the technical and management is the right answer. AICT regulates the education in the field of andre adu option C, technical and management is the right answer. So next question nodona, NAAC was established by, so again this is very important, NAAC was established by NCERT, UGC, AICT, MHRD. Here the right answer option B, UGC. So next question, the full form of NIETA. So here the right answer option A, ಇಲ್ಲಿ ಸರಿಯಾದ ಆನ್ಸರ್ ಬಂದು National Institute of Educational Planning and Administration is the right answer. So next question, which body conducts the NAAC accreditation process? UGC, AICTE, NIRF, and NCERT. Option A, UGC is the right answer. So next question, NIRF stands for, so options are given below. Here the right answer option A, National Institutional Ranking Framework is the right answer. So this is very important, again this is one time KSET ಅಲ್ಲಿ ಈ ಕ್ವಶನ್ ಕೇಳಿದ್ದಾರೆ. So next question, which commission recommended the establishment of UGC? So this is very important question, again this is very important, ಪ್ರಮುಖವಾದಂಥ ಪ್ರಶ್ನೆ ಇದು. ವಿಚ್ ಕಮಿಷನ್, ಯಾವ ಕಮಿಷನ್ ರೆಕಮೆಂಡ್ ಮಾಡ್ತಿದೆ UGC ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ಸ್ಟಾರ್ಟ್ ಮಾಡಲಿಕ್ಕೆ ಅಂತ ಕೇಳಿದ್ರೆ, ಸೊ options are given below. So here the right answer option B, S Radhakrishnan Commission is the ಇಲ್ಲಿ ಸರಿಯಾದ ಒಂದು ಆನ್ಸರ್. ಸೊ UGC ಎಸ್ಟಾಬ್ಲಿಷ್ ಮಾಡಕ್ಕೆ S Radhakrishnan ಕಮಿಷನ್ ರೆಕಮೆಂಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್, the open and distance learning system in India mainly promoted by, open and distance learning system in India is mainly promoted by UGC, IGNOU, AICT and NCERT. Here the right answer option B, IGNOU. So next question, the headquarter of NAAC is located in, so again this is very important, NAAC headquarter ಎಲ್ಲಿದೆ ಅಂತ ಕೇಳಿದ್ರೆ ಹೈದರಾಬಾದ್, ಚೆನ್ನೈ, ಬ್ಯಾಂಗ್ಳೂರು and ನ್ಯೂ ಡೆಲ್ಲಿ. ಸೊ ರೈಟ್ ಆನ್ಸರ್ ಆಪ್ಷನ್ ಸಿ, ಬ್ಯಾಂಗ್ಳೂರಲ್ಲಿದೆ. ಸೊ ನೆಕ್ಸ್ಟ್ ಕ್ವಶನ್,
The education for all, that is Sarva Shikshana Abhiyana, is related to which level ಅಂತ ಕೇಳಿದ್ರೆ. So higher education ಇದೆ, secondary education ಇದೆ, primary education ಇದೆ, and technical education ಇದೆ. So this is the higher education for all is for all ಅಥವಾ ಸರ್ವ ಶಿಕ್ಷಣ ಅಭಿಯಾನ ಇದು ಆಪ್ಷನ್ ಸಿ ಪ್ರೈಮರಿ ಎಜುಕೇಶನ್ಗೆ ರಿಲೇಟ್ ಆಗ್ತಕ್ಕಂಥ ಒಂದು ಇದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ರೆಗ್ಯುಲೇಟ್ಸ್ ಟೀಚರ್ ಎಜುಕೇಶನ್ ಇನ್ ಇಂಡಿಯಾ? ಸೊ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಟೀಚರ್ ಎಜುಕೇಶನ್ ಯಾವುದು ಅಂದರೆ ರೆಗ್ಯುಲೇಟ್ಸ್ ದಿ ಟೀಚರ್ ಎಜುಕೇಶನ್ ಇನ್ ಇಂಡಿಯಾ ಅಂತ ಕೇಳಿದ್ರೆ UGC, AICTE, NCTE, NAAC. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಗೇನ್. ಸೊ ಆಪ್ಷನ್ ಸಿ NCTE ಇದು ಟೀಚರ್ಗೆ ಸಂಬಂಧಿಸಿದಂಥ ಒಂದು ಇದು. ಸೊ ನೆಕ್ಸ್ಟ್, ಸೊ ಇಲ್ಲಿವರೆಗೆ KCET ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲಾಂಗ್ ವಿತ್ ಸಮ್ ಅಡಿಷನಲ್ ಕ್ವಶನ್ಸ್ ಕೂಡ ನೋಡಿದ್ವಿ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಕಮೆಂಟ್ ಮಾಡಿ ಯಾವ ಟಾಪಿಕ್ ಮೇಲೆ MCQ ಕ್ವಶನ್ಸನ್ನು ತರಬೇಕಂತ ಕಮೆಂಟ್ ಮಾಡಿ. ಆ ಟಾಪಿಕ್ ಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ MCQ ಕ್ವಶನ್ಸನ್ನು ತರ್ತೇನೆ. ಥ್ಯಾಂಕ್ ಯು.